ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ನಾವು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳನ್ನು ತಿಳ್ಕೊಳ್ಳೋಣ. ಸೋ ಬ್ರಹ್ಮದತ್ತ ಪ್ರಚಂಡ ಶಕ್ತಿ ಅನಂತ ಉರುಲಾಗಿ ಸಹಿ ಪರಿಯೋ ಬೀರ್ ಬಿಕಲ ಉಠಾವ್ ದಸುಮುಖ ಅತುल बल महिमा रही ब्रह्मांड भवन बिराज जाके एक सिर जिमि रजकनी ते ही चह उठावन मूढ़ रावण जान नहीं त्रिभुवन धनी देखी पवन सुत धायवु बोलत बचन कठोर आवत कपिहि हन्यो तेहि मुष्टि प्रहार प्रघोर जानु टेकी कपि भूमि न गिरा उठा सभारी बहुत रिस भरा मुठिका एक ताही कपि मारा परेवु सैल जनु ब्रज प्रहारा मुरुचा गए बहोरी सो जागा कपि बल विपुल सराहन लागा धिग धिग मम पौरुष धिग मोही चौ तै जी आती रहेसी सुरद्रोही अस कही लक्ष्मण कहूँ कपि ल्यायो देखी दसानन बिस्मय पायो कह रघुबीर समुझो जी भ्राता तुम कृतांत भच्चक सुरत्राता सुनत बचन उठी बैठ कृपाला गई गगन सो सकति कराला पुनि को दंड बान गही धाये रिपु सन्मुख अति आतुर आये. ಇವು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳು. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಲಕ್ಷ್ಮಣ ರಾವಣ ಬಿಟ್ಟಂತ ಎಲ್ಲ ಬಾಣಗಳನ್ನು ಕೂಡ ಮುರಿದಾಕ್ಬಿಡ್ತಾನೆ. ಮತ್ತು ಅವನಿಗೆ ಬಾಣಗಳನ್ನು ಬಿಟ್ಟಾಗ ಅದು ಶಿರಸ್ಸುಗಳಿಗೆ, ಎದೆಗೆ ಎಲ್ಲ ಬಾಣ ನೆಟ್ಟು ಅವನು ಪ್ರಜ್ಞೆ ತಪ್ಪಿ ನೆರಕ್ಕೆ ಉರುಳು ಬಿಡ್ತಾನೆ. ಆಮೇಲೆ ಮೂರ್ಛೆಯಿಂದ ಎದ್ದ ಮೇಲೆ ರಾವಣ ತುಂಬ ಕೋಪ ಮಾಡಿಕೊಂಡು ಬ್ರಹ್ಮ ಕೊಟ್ಟಂಥ ಶಕ್ತ್ಯಾಯುಧ ಇದೆಯಲ್ಲ ಅದನ್ನು ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡ್ತಾನೆ. ಆ ಬ್ರಹ್ಮದತ್ತವಾದಂಥ ಪ್ರಚಂಡ ಶಕ್ತ್ಯಾಯುಧ ಲಕ್ಷ್ಮಣನ ಎದೆಗೆ ನಾಟುತ್ತೆ. ವೀರನಾದಂತಹ ಲಕ್ಷ್ಮಣ ತತ್ತರಿಸಿ ನೆಲಕ್ಕೆ ಉರುಳ್ತಾನೆ. ಆಗ ರಾವಣ ಅವನನ್ನು ಎತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾನೆ. ಆದರೆ ಲಕ್ಷ್ಮಣ ಏನು ಸಾಮಾನ್ಯನ, ಅವನು ಲಕ್ಷ್ಮಣನ ಅತುಲನೀಯ ಬಲ ಹಾಗೇ ಇತ್ತು. ಅವನು ಮೂರ್ಛೆ ಹೋಗಿದ್ರು ಕೂಡ ಬಲ ಮಾತ್ರ ಹಾಗೇ ಇತ್ತು. ಅವನ ಮುಂದೆ ರಾವಣನ ಬಲ ಎಲ್ಲ ವ್ಯರ್ಥವಾಯಿತು. ಅವನನ್ನು ಎತ್ತಕ್ಕೂ ಕೂಡ ಅಲುಗಾಡಿಸೋದಕ್ಕೂ ಕೂಡ ಅವನಿಗಾಗಲಿಲ್ಲ. ತನ್ನ ಹೆಡೆಯ ಮೇಲೆ ಇಡೀ ಬ್ರಹ್ಮಾಂಡವನ್ನು ಒಂದು ಧೂಳಿನ ಕಣದಂತೆ ಇಟ್ಕೊಂಡಿರುವಂಥ ಶೇಷಾವತಾರನಾದಂತಹ ಲಕ್ಷ್ಮಣನನ್ನು ಮೂಢ ರಾವಣ ಎತ್ತಿ ಎಳೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನು ತ್ರಿಭುವನ ವಲ್ಲಭ ಲಕ್ಷ್ಮಣನ ಮಹಿಮೆ ಅನ್ನೋದು ಏನು ಅಂತ ಅವನಿಗೇನಾದರೂ ಗೊತ್ತಿದೆಯಾ? ಇಲ್ಲ. ಅವನನ್ನು ಅಲುಗಾಡಿಸೋದಕ್ಕೂ ಕೂಡ ಆಗಲಿಲ್ಲ. ಅವನಿಗೆ ನೆಲದ ಮೇಲೆ ಬಿದ್ದಿರುವಂಥ ಲಕ್ಷ್ಮಣನನ್ನು ನೋಡಿದ ತಕ್ಷಣ ಪವನಪುತ್ರ ಹನುಮಂತ ತುಂಬ ಕಠೋರವಾದಂತಹ ವಚನಗಳನ್ನು ಆಡ್ತಾ ರಾವಣನತ್ತ ಧಾವಿಸಿ ಬರ್ತಾನೆ. ಮಾರುತಿ ಬಂದಿದ್ದ ತಕ್ಷಣ ರಾವಣ ಏನು ಮಾಡ್ತಾನೆ, ಅವನ ಮೇಲೆ ಭಯಂಕರವಾದಂಥ ಒಂದು ಮುಷ್ಟಿ ಪ್ರಹಾರವನ್ನು ಮಾಡ್ತಾನೆ. ಎಷ್ಟು ಜೋರಾಗಿ ಹೊಡಿತಾನೆ ಅಂತಂದರೆ ಹನುಮಂತ ಮಂಡಿ ಯೂರಿ ಕುಕ್ಕರಿಸ್ಬಿಡ್ತಾನೆ. ಅಂದರೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಆದರೆ ಅವನು ನೆಲಕ್ಕೆ ಉರುಳಿಲಿಲ್ಲ, ಅಷ್ಟು ಜೋರಾಗಿ ಹೊಡಿತಾನೆ. ಆಮೇಲೆ ಹನುಮಂತ ಸುಧಾರಿಸ್ಕೊಂಡು ತುಂಬ ರೋಷ ಭೀಷಣನಾಗಿ ಮೇಲೆದ್ದು ರಾವಣನಿಗೆ ಒಂದು ಭಯಂಕರವಾಗಿ ಗುದ್ದನ್ನು ಕೊಡ್ತಾನೆ. ಅದರಿಂದ ಏನಾಯಿತು, ಅವನು ವಜ್ರಪ್ರಹಾರದಿಂದ ಪರ್ವತ ಹೇಗೆ ಉರುಳುತ್ತೆ ನೋಡಿ, ಆ ರೀತಿ ಉರುಳಿ ನೆಲಕ್ಕೆ ಅವನು ಉರುಳಿ ಬೀಳ್ತಾನೆ. ಮೂರ್ಛೆಯಿಂದ ಎದ್ದ ಮೇಲೆ ಅವನು ಎಚ್ಚರಗೊಂಡು ಆಂಜನೇಯನ ವಿಪುಲ ಬಲವನ್ನು ಪ್ರಶಂಸೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಷ್ಟು ಬಲಶಾಲಿ ನೀನು, ನನ್ನನ್ನೇ ನೀನು ಮೂರ್ಛೆ ಹೋಗೋ ಹಾಗೆ ಮಾಡಿದ್ಯಲ್ಲ ಅಂತಂದ್ಬಿಟ್ಟು. ಆಗ ಹನುಮಂತ ಹೇಳ್ತಾನೆ, ಎಲೈ ಸುರದ್ರೋಹಿ, ಅಂದರೆ ದೇವತೆಗಳ ದ್ರೋಹಿ ಅವನು ಅಂತ. ನಾನಿಂತ ಏಟ್ ಕೊಟ್ಟರೂ ಕೂಡ ನೀನು ಇನ್ನೂ ಉಳ್ಕೊಂಡಿದೆಯಲ್ಲ, ನನಗೂ ನನ್ನ ಪೌರುಷಕ್ಕೂ ಕೂಡ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಅಂದರೆ ಎಂಥ ಏಟ್ ಕೊಟ್ಟಿದ್ದೀನಿ, ಆದರೂ ನೀನು ಇನ್ನೂ ಬದುಕಿದೀಯಾ ಅಂತಂದರೆ ನಿಜವಾಗ್ಲೂ ನನ್ನ ಪೌರುಷಕ್ಕೆ ಧಿಕ್ಕಾರ ಅಂತ ಹೇಳ್ತಾ ಮಾರುತಿ ಏನು ಮಾಡ್ತಾನೆ, ಲಕ್ಷ್ಮಣನನ್ನು ಎತ್ಕೊಂಡು ಶ್ರೀರಾಮನ ಹತ್ತಿರಕ್ಕೆ ಹೋಗ್ತಾನೆ. ರಾವಣ ಇದನ್ನು ನೋಡಿ ಆಶ್ಚರ್ಯಚಕಿತನಾಗ್ತಾನೆ. ಅಂದರೆ ಹನುಮಂತ ಲಕ್ಷ್ಮಣನನ್ನು ಎತ್ಕೊಂಡು ಹೋಗೋದನ್ನು ನೋಡ್ತಾನಲ್ಲ, ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ. ಯಾಕೆ ಹೇಳಿ,
ಯಾಕೆ ಅಂತಂದ್ರೆ ರಾವಣ ತನ್ನ 20 ಭುಜಗಳಿಂದ ಲಕ್ಷ್ಮಣನನ್ನ ಎತ್ತೋದಕ್ಕೆ ಅವನು ಅಸಮರ್ಥನಾಗಿದ್ದ, ಎತ್ತೋದಕ್ಕಾಗ್ಲೇ ಇಲ್ಲ. ಆದರೆ ಆಂಜನೇಯ ಅವನನ್ನ ಲೀಲಾಜಾಲವಾಗಿ ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಆ ಕಡೆ ಶ್ರೀರಾಮ ಏನ್ ಮಾಡ್ದ, ಲಕ್ಷ್ಮಣನನ್ನ ನೋಡಿದ ತಕ್ಷಣ, ಸೋದರ ನೀನು ಕಾಲವನ್ನೂ ಕೂಡ ಭಕ್ಷಿಸುವಂಥವನು, ಅಂದ್ರೆ ಅಂತ ಶಕ್ತಿವಂತ ನೀನು, ಕಾಲವನ್ನೇ ನೀನು ನುಂಗುವಂಥವನು, ಸುರರಕ್ಷಕನಾಗಿರುವೆ, ಅಂದ್ರೆ ದೇವತೆಗಳ ರಕ್ಷಕ ನೀನು ಅನ್ನೋದನ್ನ ನೆನಪಿಸ್ಕೋ. ಅಂದ್ರೆ ಏನು, ನೀನು ಸಾಮಾನ್ಯನಲ್ಲ, ಕಾಲವನ್ನೂ ಭಕ್ಷಿಸುವಂಥವನು ಮತ್ತೆ ದೇವತೆಗಳ ರಕ್ಷಣೆ ಮಾಡುವಂಥವನು ಅನ್ನೋದನ್ನ ನೆನಪಿಸ್ಕೋ ಅಂತ ಹೇಳ್ತಾ ಇದ್ದಂಗೆನೆ ಕೃಪಾಳುವಾದಂತಹ ಲಕ್ಷ್ಮಣ ಎದ್ದು ಕೂತ್ಕೊಳ್ತಾನೆ. ಆ ಕರಾಳ ಶಕ್ತಿ ಆಕಾಶಕ್ಕೆ ಹೊರಟೇ ಹೋಯ್ತು. ಲಕ್ಷ್ಮಣ ಮತ್ತೆ ಏನ್ ಮಾಡ್ದ, ಧನುಷ್ಪಾಣಿಯಾಗಿ ಅಂದ್ರೆ ಧನುಷ್ ಬಾಣಗಳನ್ನ ತಗೊಂಡು ಓಡ್ತಾ ಅವನು ಶತ್ರುವನ್ನ ಎದುರಿಸ್ತಾನೆ. ನೋಡಿದ್ರ, ಮೂರ್ಛೆ ಹೋಗಿದ್ರು ಕೂಡ ಅಲ್ಲಿ ರಾಮ ನೀನ್ ಸಾಮಾನ್ಯದವನಲ್ಲಪ್ಪ ಅಂತ ಹೇಳಿದ ತಕ್ಷಣ ಅವನು ಎದ್ದು ಕೂತ್ಕೊಂಡು ಮತ್ತೆ ಯುದ್ಧ ಮಾಡೋದಕ್ಕೆ ಅವನು ಸಜ್ಜಾಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.